ಪರಿಸರದ ಜೊತೆ ಸಮಯ ಕಳೆಯೋ ಮಜಾನೇ ಬೇರೆ. ಕೋಟಿ ದುಡ್ಡಿದ್ರೂ ಪಟ್ಟಣಗಳು ಕಾಸಿಲ್ದಿದ್ರೂ ಸುಖ ಹಳ್ಳಿ ಬಾಳು ಅನ್ನೋ ಮಾತು ಅಕ್ಷರಶಃ ಸತ್ಯ. ಅದ್ಭುತವಾದ ಜೀವನಕ್ಕೆ ಪರಿಸರ ಹೇಗೆ ಮುಖ್ಯನೋ ಆರೋಗ್ಯಯುತವಾದ ಜೀವನಕ್ಕೆ ಆಹಾರನೂ ಅಷ್ಟೇ ಮುಖ್ಯ. ಯಾಕಂದ್ರೆ ಆಹಾರವೇ ಔಷಧ. ಆದರೆ ಇವತ್ತಿನ ನಮ್ಮ ಕೆಟ್ಟ ಆಹಾರ ಪದ್ಧತಿ, ಅಪೌಷ್ಟಿಕ ಆಹಾರ ಸೇವನೆ, ರಾಸಾಯನಿಕಯುಕ್ತ ಆಹಾರದಿಂದ ನಮ್ಮ ಪರಿವಾರವನ್ನ ಆರೋಗ್ಯವಾಗಿಟ್ಕೊಳ್ಳೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ನಾವೆಲ್ಲರೂ ಬಯಸೋದು ಒಂದೇ, ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು, ನಾವೆಲ್ಲರೂ ಆರೋಗ್ಯವಾಗಿರ್ಬೇಕು ಅಂತ. ಆಗ್ಲೇ ಆ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸೋದಕ್ಕೆ ಸಾಧ್ಯ. ಇವತ್ತು ನಾವೆಲ್ಲರೂ ಒಂದು ದೃಢ ಸಂಕಲ್ಪ ಮಾಡೋಣ, ನಮ್ಮ ಒಂದು ಹೆಜ್ಜೆನ ಆರೋಗ್ಯದ ಕಡೆಗೆ ಇಡೋಣ. ಹಾಗಾದ್ರೆ ಎಲ್ರು ನನ್ನ ಜೊತೆಗೆ ಬನ್ನಿ. ನಿಮ್ಮೆಲ್ಲರನ್ನ ಆಹಾರದ ಮಹತ್ವವನ್ನ ತಿಳಿಸಿಕೊಡುವಂತಹ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೇನೆ ಒಬ್ಬ ವ್ಯಕ್ತಿನ ಕೂಡ ಪರಿಚಯ ಮಾಡಿಸ್ತೀನಿ. ಆ ವ್ಯಕ್ತಿ ತಮಗಾದಂತಹ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ಲಕ್ಷ ಆದಾಯ ಬರುತ್ತಿದ್ದಂತಹ ಸಾಫ್ಟ್ವೇರ್ ಕೆಲಸವನ್ನ ಬಿಟ್ಟು ತಮ್ಮ ಊರಿಗೆ ಮರಳಿ ಬಂದು ತಮ್ಮ ಊರಲ್ಲೇ ಒಂದು ಉದ್ಯಮವನ್ನ ಕೂಡ ಪ್ರಾರಂಭ ಮಾಡಿ ನೂರಾರು ಜನರ ಬದುಕಿಗೆ ಆಧಾರವಾಗಿದ್ದಾರೆ. ಹಾಗೆ ಸಾವಿರಾರು ಜನರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ನೀಡ್ತಾ ಆಹಾರವೇ ಔಷಧಿ ಎಂಬ ಮೂಲ ವಾಕ್ಯದೊಂದಿಗೆ ಇಂದು ಜನರಿಗೆ ಆಹಾರದ ಮಹತ್ವವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಶೃಂಗೇರಿ ಜಗದ್ಗುರುಗಳು ಖಂಡಿತ. ಇದನ್ನ ನಿಜವಾಗ್ಲೂ ನಮ್ಮ ಪುಣ್ಯ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಈ ಮಿಲೆಕ್ಸ್ ನ ಹೊಸ ಯೂನಿಟ್ ಅನ್ನ ಶೃಂಗೇರಿ ಜಗದ್ಗುರುಗಳು ಬಂದು ಇಲ್ಲಿ ಉದ್ಘಾಟನೆ ಮಾಡಿದ್ರು. ಬ್ಯೂಟಿಫುಲ್ ಮೆಮೊರೇಬಲ್ ಫ್ರೇಮ್. ಎಂಟ್ರಿ ಆದ ತಕ್ಷಣ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್. ಮುಂದೆ ಹೋಗೋಣ ಬನ್ನಿ. ಇದೆಲ್ಲ ಧಾನ್ಯಗಳು, ರೈತರಿಂದ ನೇರ ತಂದಂತ ಧಾನ್ಯಗಳನ್ನ ಈ ಜಾಗದಲ್ಲಿ ಸ್ಟೋರ್ ಮಾಡ್ತೀವಿ. ಇದಾದ ನಂತರ ಇದನ್ನ ಡಿಸ್ಟೋನಿಂಗ್ ಹಾಕಿ ತೊಳೆದು ಒಣಗಿಸಿ ಸಿರಿಧಾನ್ಯಗಳನ್ನೆಲ್ಲ ಹಾಗೆ ಮತ್ತೆ ಬೇರೆ ಕಾಳುಗಳನ್ನೆಲ್ಲ ಮೊಳಕೆ ಬರೆಸಿ ಯೂಸ್ ಮಾಡುವಂತ ಕೆಲಸ ಆಗುತ್ತೆ. ಮೊಳಕೆ ಕಟ್ಟುವ ಉದ್ದೇಶ ಒಂದೇ, ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳು 5ರಿಂದ 10 ಪಟ್ಟು ಜಾಸ್ತಿ ಆಗತ್ತಂತೆ. ಹೌದು, ಮೊಳಕೆ ಕಟ್ಟಿದ ಸ್ಪ್ರೌಟ್ಸ್ ಅನ್ನೆಲ್ಲ ಮಕ್ಕಳಿಗೆ ಕೊಡ್ತಾರೆ, ದೊಡ್ಡವರಿಗೆ ಕೊಡ್ತಾರೆ. ಇಷ್ಟೊಂದು ಹರ್ಬ್ಸ್ ಇದೆ, ಇದನ್ನೆಲ್ಲ ಯಾವ್ದಕ್ಕೆ ಬಳಸ್ತೀರಾ? ನೋಡಿ, ಇಲ್ಲಿ 18 ವಿಶೇಷ ಗಿಡಮೂಲಿಕೆಗಳಿವೆಲ್ಲ. ಒಂದೊಂದರಲ್ಲೂ ಅದರದೇ ಆದಂತ ವಿಶೇಷ ಒಂದು ಔಷಧೀಯ ಗುಣ ಇದೆ. ಮುಂಚೆ ಎಲ್ಲ ಹೇಗಿತ್ತಂತ ಹೇಳಿದ್ರೆ, ಮಲೆನಾಡು ಭಾಗದಲ್ಲಿ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಕಷಾಯ ಅಂತ ನೋಡಿರ್ಬೋದು ನೋಡಿ. ಅದಕ್ಕೆ ಉಪಯೋಗಿಸುವಂತಹ ಗಿಡಮೂಲಿಕೆಗಳನ್ನ ನಾವು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಹಾಕಿ ಚೂರ್ಣಂ ಅಂತ, ಆರೋಗ್ಯಾಮೃತ ಚೂರ್ಣ ಮಿಲ್ಲೆಕ್ಸ್ ಚೂರ್ಣಂನಲ್ಲಿ ಆರೋಗ್ಯಾಮೃತ ಚೂರ್ಣವನ್ನು ಕೊಟ್ಟಿರ್ತೀವಲ್ಲ, ಆ ಚೂರ್ಣವನ್ನ ಈ ಗಿಡಮೂಲಿಕೆಗಳಿಂದ ಅಶ್ವಗಂಧ, ಶತಾವರಿ, ಜ್ಯೇಷ್ಠ ಮಧು, ಬಜೆ, 18 ಗಿಡಮೂಲಿಕೆಗಳನ್ನ ಹಾಕಿರ್ತೀವಿ. ಸೊ ಇದನ್ನ ಉಪಯೋಗಿಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇಮ್ಯುನಿಟಿ ಬಿಲ್ಡ್ ಆಗುತ್ತೆ. ಮಕ್ಕಳಲ್ಲಿರ್ಬೋದು, ಇಲ್ಲ ವಯಸ್ಸಾದವರಲ್ಲಿರ್ಬೋದು, ಗ್ಯಾಸ್ಟ್ರಿಕ್ ಇರ್ಬೋದು, ಸಕ್ಕರೆ ಕಾಯಿಲೆಗಿರ್ಬೋದು. ಫುಡ್ ಇಸ್ ಮೆಡಿಸಿನ್ ಅಂತ, ಉತ್ತಮವಾದ ಆಹಾರವೇ ನಿಜವಾದ ಔಷಧಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ತಿನ್ನುವ ಆಹಾರ ಚೆನ್ನಾಗಿದ್ರೆ ಔಷಧಿಯನ್ನ ಆಹಾರದ ರೂಪದಲ್ಲಿ ತಗೊಳ್ಳೋದು ಕಡಿಮೆ ಆಗುತ್ತೆ ಅಂತ. 100%. ಸರ್, ಮುಂದೆ ಹೋಗೋಣ ಬನ್ನಿ. ಈಗ ನಮ್ಮ ರೋಸ್ಟಿಂಗ್ ಸೆಕ್ಷನ್ಗೆ ಹೋಗ್ತಾ ಇದೀವಿ. ಇಲ್ಲಿ ಸಿರಿಧಾನ್ಯಗಳನ್ನೆಲ್ಲ ಹುರಿತಾರೆ. ಕೈಯಲ್ಲೇ ಹುರಿಬಹುದಲ್ವಾ? ಇಷ್ಟು ದೊಡ್ಡ ಮಷಿನರಿ ಏನಕ್ಕೆ? ಅಂದ್ರೆ ಸಿರಿಧಾನ್ಯಗಳೆಲ್ಲ ತುಂಬಾ ಚಿಕ್ಕದಾಗಿರುತ್ತೆ, ರವೆ ರೂಪದಲ್ಲಿರುತ್ತೆ. ಸೊ ಕೈನಲ್ಲಿ ಹುರಿಯಕ್ಕೆ ಹೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಅರ್ಧ ಹುರಿಯುವಂಥದ್ದು, ಅರ್ಧ ಹಾಗೆ ಹಸಿ ಉಳಿಯುವಂಥದ್ದಾಗುತ್ತೆ. ಮತ್ತೆ ಜಾಸ್ತಿ ಹುರಿದು ಅದರ ಪೋಷಕಾಂಶಗಳೆಲ್ಲ ಹೋಗುವಂತ ಒಂದು ಪ್ರಮೇಯವೂ ಬರಬಹುದು. ಹಾಗಾಗಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ತರದ ಮಿಷಿನರೀಸ್ ನ ಯೂಸ್ ಮಾಡ್ತೀವಿ. ಸೊ ಇದ್ರೊಳಗೆ ಈವನ್ ಆಗಿ ರೋಸ್ಟ್ ಆಗುತ್ತೆ, ಅದರ ಅರೋಮಾ ಹಾಗೆ ಉಳಿಯುತ್ತೆ, ಅದರ ಪೋಷಕಾಂಶಗಳು ಕೂಡ ಅದರಲ್ಲೇ ಹಿಡಿದಿಟ್ಕೊಳ್ಳುತ್ತೆ. ಇಲ್ಲಿ ನಮ್ಮ ಮಿಲ್ಲೆಕ್ಸ್ ಪೌಡರ್ ರೆಡಿ ಆಗಿದೆ. ಸೂಪರ್. 9 ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್ಗಳು, ಮತ್ತೆ ಸ್ಪ್ರೌಟೆಡ್ ಗ್ರೈನ್ಸ್, ಹೆಸರು ಕಾಳು, ಹುಳ್ಳಿ, ಕಡಲೆಕಾಳು, ಈ ತರದ 30 ವಿವಿಧ ಧಾನ್ಯಗಳಿಂದ ಮಾಡಿರುವ ಮಿಲ್ಲೆಕ್ಸ್ ಹೆಲ್ತ್ ಮಿಕ್ಸ್ ರೆಡಿ ಆಗಿದೆ. ಕೋಲ್ಡ್ ಪ್ರೊಸೆಸ್ ಮಿಲ್ಲಲ್ಲಿ ಪೌಡರ್ ಆದ್ಮೇಲೆ ಸ್ವಲ್ಪ ಹೊತ್ತು ಹೀಗೆ ಆರ್ ಹಾಕಿಬಿಟ್ಟು ನಂತರ ಜರಡಿ ಹಿಡಿದು ಪ್ಯಾಕಿಂಗ್ ಸೆಕ್ಷನ್ ಹೋಗುತ್ತೆ. ಯೂಶಲಿ ಮನೇಲೂ ನಾವು ಹಿಂಗೆ ಆರ್ ಹಾಕ್ತೀವಿ, ಸೋ ದಟ್ ಅದೇನು ಕೆಡದೆ ಇರಲಿ. ಅದು ಕೂಡ ತುಂಬಾ ಹೈಜೀನ್ ಮೇಂಟೈನ್ ಮಾಡ್ತೀರಾ, ತುಂಬಾ ಖುಷಿ ಆಯ್ತು ನನಗೆ. ಇವಾಗ ಎಲ್ಲಿ ನೋಡಿದ್ರು ಕೂಡ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ. ತುಂಬಾ ಜನಕ್ಕೆ ಡಯಾಬಿಟೀಸ್, ಆರ್ಥ್ರೈಟಿಸ್, ಸೋರಿಯಾಸಿಸ್, ಅಸ್ತಮಾ ಹೀಗೆ ಅನೇಕ ಆರೋಗ್ಯ ಸಮಸ್ಯೆಗಳು.
ಹಿಂದಿನ ಕಾಲದಲ್ಲಿ ಇಷ್ಟು ಆರೋಗ್ಯ ಸಮಸ್ಯೆ ಇರಲಿಲ್ಲ. ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ತಿದ್ರು. ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಫುಡ್ಡಿಂದ ಹಿಡಿದು ಬೆಳೆಯೋ ತರಕಾರಿ, ಹಣ್ಣು, ದವಸೆ, ಧಾನ್ಯ ಎಲ್ಲ ಕೂಡ ಅಡಲ್ಟ್ರೇಟೆಡ್ ಆಗಿಬಿಟ್ಟಿದೆ. ಅಂದರೆ ಕೆಮಿಕಲ್ ಮಿಶ್ರಿತ ಆಹಾರ ಆಗ್ಬಿಟ್ಟಿದೆ. ಇದರಿಂದ ನಮ್ಮ ದೇಹಕ್ಕೆ ಬೇಕಾದಂಥ ಪೌಷ್ಟಿಕಾಂಶಗಳು ದೊರಕ್ತಾನೇ ಇಲ್ಲ. ಹೆಚ್ಚು ಕೆಮಿಕಲ್ ಅಂಶ ನಮ್ಮ ದೇಹಕ್ಕೆ ಸೇರ್ಕೊಂಡು ನಮ್ಮ ಆರೋಗ್ಯದ ಇಮ್ಯೂನ್ ಸಿಸ್ಟಮ್ ಹಾಳು ಮಾಡ್ತಾ ಇದೆ. ನಾನು ನ್ಯೂಟ್ರಿಷನಿಸ್ಟ್ ಆಗಿ ಸಲಹೆ ಕೊಡೋದೇನೆಂದ್ರೆ ಹೆಚ್ಚು ಸಿರಿಧಾನ್ಯಗಳಿರುವಂತಹ ಆಹಾರ, ಸೊಪ್ಪು, ತರಕಾರಿ, ಮೊಳಕೆ ಕಟ್ಟಿರೋ ಕಾಳುಗಳನ್ನು ಬಳಸಿ ಅಂತ ಹೇಳ್ತೀನಿ. ಸಿರಿಧಾನ್ಯಗಳು ಕಡಿಮೆ ಗ್ಲೈಸಮಿಕ್ ಇಂಡೆಕ್ಸ್ ಹೊಂದಿದ್ದು ಮಧುಮೇಹವನ್ನು ತಡೆಗಟ್ಟುವುದರ ಜೊತೆಗೆ ಅಯನ್, ಜಿಂಕ್, ಪೊಟ್ಯಾಷಿಯಂ ಮತ್ತು ಕ್ಯಾಲ್ಸಿಯಂ ನಂತಹ ಖನಿಜಗಳ ಉತ್ತಮ ಮೂಲವಾಗಿದೆ. ಸಿರಿಧಾನ್ಯಗಳು ಗ್ಲುಟಿನ್ ಮುಕ್ತವಾಗಿದ್ದು ಕರುಳಿನ ಸಮಸ್ಯೆ ಮತ್ತು ಜೀರ್ಣಶಕ್ತಿಯ ಸಂಬಂಧಿತ ಕಾಯಿಲೆಯ ರೋಗಿಗಳಿಗೆ ಸಹಕಾರಿಯಾಗಿದೆ. ಮಾರಣಾಂತಿಕ ಕಾಯಿಲೆಗಳಂತಹ ಕ್ಯಾನ್ಸರ್, ಅಧಿಕ ಕೊಲೆಸ್ಟ್ರಾಲ್ ಮತ್ತು ಹೃದಯಕ್ಕೆ ಸಂಬಂಧಿತ ರೋಗಗಳನ್ನು ತಡೆಗಟ್ಟುವಲ್ಲಿ ಸಿರಿಧಾನ್ಯಗಳು ಪ್ರಯೋಜನಕಾರಿ ಪರಿಣಾಮವನ್ನು ಹೊಂದಿದೆ. ಹಾಗಾಗಿ ನಾನು ನನ್ನ ಪೇಷಂಟ್ಸ್ಗಳಿಗೆ ಮಿಲ್ಲೆಕ್ಸ್ ಚೂರ್ಣಂ ತೆಗೆದುಕೊಳ್ಳೋಕೆ ಹೇಳ್ತೀನಿ. ಯಾಕಂದ್ರೆ ಅದರಲ್ಲಿ 9 ಸಿರಿಧಾನ್ಯಗಳ ಜೊತೆಗೆ ಇತರ 21 ಪ್ರಮುಖ ಏಕದಳ ಹಾಗೂ ದ್ವಿದಳ ಧಾನ್ಯಗಳು ಜೊತೆಗೆ ಅಶ್ವಗಂಧ, ಶತಾವರಿ, ತ್ರಿಫಲ, ಗೋಕ್ಷುರದಂತಹ 18 ಆಯುರ್ವೇದ ಗಿಡಮೂಲಿಕೆಗಳನ್ನು ಹೊಂದಿದೆ. 2 ವರ್ಷ ಮಕ್ಕಳಿಂದ ದೊಡ್ಡವರ ತನಕ ಸೇವನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಹಾಗೆಯೇ ಪದೇ ಪದೇ ಬರೋ ಶೀತ, ಕೆಮ್ಮು, ನೆಗಡಿ, ಜ್ವರದಿಂದ ದೂರವಿರಬಹುದು. ಮಿಲ್ಲೆಕ್ಸ್ ಚೂರ್ಣಮ್ಮ ಬೆಳಗ್ಗೆ ಕುಡ್ದಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಬೆಲ್ಲ ಹಾಕೊಂಡ್ ಬಂದಿದ್ದೀರಾ. ಯೂಶಲಿ ಸಾಲ್ಟ್ ಹಾಕೊಂಡು ತಗೋತಾರಲ್ಲ. ಯಾವಾಗ ಚೂರ್ಣಂ ಕುಡ್ದಾಗ್ಲೂ ನಂಗೊಂದು ಪ್ರಶ್ನೆ ಬರುತ್ತೆ. ಈ ತರದೊಂದು ವಿಭಿನ್ನವಾದ ಪ್ರಾಡಕ್ಟ್ ಹುಟ್ಕೋಬೇಕಂದ್ರೆ ಅದಕ್ಕೆ ಏನಾದ್ರೂ ಒಂದು ಐಡಿಯಾ ಇರುತ್ತೆ ಅಥವಾ ಕಾರಣ ಇರುತ್ತೆ. ಸೊ ಅದ್ ಏನ್ ಕಾರಣ, ಅದ್ ಐಡಿಯಾ ಹೇಗೆ ಹುಟ್ಕೋತು ಅಂತ ಹೇಳ್ಬೋದಾ? ಆದಿತ್ಯ ಅವರೇ, ನೀವು ಇವತ್ತು ನಮ್ಮ ಸಕ್ಸಸ್ ಜರ್ನಿನ ನೋಡ್ತಾ ಇದ್ದೀರಾ. ಆದರೆ ಇದ್ರ ಹಿಂದೆ ಒಂದು ದೊಡ್ಡ ಕತೆ ಇದೆ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒಂದು 13ರಿಂದ 14 ವರ್ಷ ಕೆಲಸ ಮಾಡಿದ್ದೀನಿ ಬೆಂಗಳೂರಲ್ಲಿ. ಒಂದು 3 ಲಕ್ಷ ರೂಪಾಯಿ ಸಂಬಳ ಇತ್ತು. ನನ್ನದೇ ಆದ ಒಂದು ಸ್ವಂತ ಫ್ಲಾಟ್ ಕೂಡ ಇತ್ತು. ಎಲ್ಲದೂ ಜೀವನ ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು. ಆದರೆ ಸಮಸ್ಯೆ ಶುರುವಾಗಿದ್ದು ಯಾವಾಗ ಅಂತ ಹೇಳಿದ್ರೆ, ಒಂದೇ ಸರಿ ನನಗೆ ಎದೆ ಉರಿ, ಈ ಅಸಿಡಿಟಿಯ ಸಮಸ್ಯೆ ಬಂತು. ಇದಕ್ಕೆ ಕಾರಣ ಏನು ಅಂತ ನೋಡಿದ್ರೆ, ನಾವು ತಿನ್ನುವಂತ ಫುಡ್, ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲ. ಬಹಳ ಈಗಿನ ಯುವ ಪೀಳಿಗೆಯಲ್ಲಿ ದೊಡ್ಡ ಸಮಸ್ಯೆ. ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಒಳ್ಳೆ ಸಂಬಳ ಬರುತ್ತೆ, ಕೆಲಸ ಮಾಡ್ಲೇಬೇಕು. ಆದ್ರೆ ಈ ಸಮಸ್ಯೆಗಳೆಲ್ಲ ಬಂದೇ ಬರುತ್ತೆ. ಎಷ್ಟು ದುಡ್ಡಿದ್ರೇನು ಆರೋಗ್ಯವೇ ಭಾಗ್ಯ, ಅದೇ ಇಲ್ಲ. ಆ ಸಮಯದಲ್ಲಿ ಏನ್ ಮಾಡೋದು ಅಂತ ನನಗೆ ತೋರಿಸಲಿಲ್ಲ. ಈ ಸಮಸ್ಯೆಯಿಂದಾಗಿ ನನಗೊಂಥರ ಏನೋ ಒಂಥರ ಜಿಗುಪ್ಸೆ ಬಂತು. ಏನ್ ಮಾಡ್ತಾ ಇದೀವಿ ನಾವಿಲ್ಲಿ? ನಮ್ಮ ಊರು ನೋಡಿದ್ರೆ ಒಂದು 400 ಕಿಲೋಮೀಟರ್, ಬೆಂಗಳೂರಿಂದ ಈ ಊರು 400 ಕಿಲೋಮೀಟರ್ ದೂರ. ಅಲ್ಲಿಂದ ಇಲ್ಲಿಗೆ ಬರಬೇಕು. ಫಾರ್ ಎಕ್ಸಾಂಪಲ್, ನಮ್ಮ ತಂದೆ ತಾಯಿಯವರೆಲ್ಲ ವಯಸ್ಸಾದವರು, ಅವ್ರಿಗೆ ಏನೊಂದು ಸಣ್ಣ ಆರೋಗ್ಯ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ನಾವು ಅಲ್ಲಿಂದ ಇಲ್ಲಿಗೆ ಬರಬೇಕು. ಏನಾದ್ರು ಎಮರ್ಜೆನ್ಸಿ ಇತ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಯಾರ ಮೇಲೆ ಅವರು ಡಿಪೆಂಡ್ ಆಗಬೇಕು. ಅಂದ್ರೆ ನಾವು ಮಕ್ಕಳಿದ್ದು ಕೂಡ ಅವ್ರನ್ನ ನೋಡ್ಕೊಳಕ್ ಆಗ್ತಿಲ್ವಲ್ಲ ಅನ್ನೋ ಒಂದು 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 ಮನಸ್ಸಿಗೆ ಯಾವಾಗ್ಲೂ ಒಂಥರ ನಾಟ್ತಾ ಇತ್ತು. ಅವಾಗ ನನ್ನ ಪರಿಚಯದವರೊಬ್ರು ಸಿರಿಧಾನ್ಯಗಳ ಬಗ್ಗೆ ಹೇಳಿದ್ರು. ಅವಾಗ ನನ್ನ ಹೆಂಡತಿಗೆ ಸಿರಿಧಾನ್ಯಗಳನ್ನ ತಂದುಕೊಟ್ಟು ಅವಳು ನನಗೆ ಅದನ್ನ ಪುಡಿ ಮಾಡಿ ಗಂಜಿ ರೂಪದಲ್ಲಿ ಕೊಟ್ಟು, ಫಸ್ಟ್ ನಮ್ಮ ಮಿಲೆಕ್ಸಿನ ಇದು ಸ್ಟಾರ್ಟ್ ಆಗಿದ್ದು ಹಾಗೆ. ಬೆಂಗಳೂರಿನ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಆಗಿದ್ದು, ಮಡದಿಯಿಂದ ಶುರುವಾದ ಮಿಲೆಕ್ಸ್. ಅವಾಗ ನನಗದು 15ರಿಂದ 20 ದಿನದಲ್ಲೇ ಒಳ್ಳೆ ರಿಸಲ್ಟ್ ಬಂತು. ಗ್ಯಾಸ್ಟ್ರಿಕ್ ಅನ್ನೋಂಥದ್ದು ಸಂಪೂರ್ಣ ನನಗೆ ವಾಸಿ ಆಯ್ತು. ಐ ಥಿಂಕ್ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಕಾರಣ ಇಷ್ಟೇ, ಸಿರಿಧಾನ್ಯದಲ್ಲಿರುವಂತ ಫೈಬರ್ ಕಂಟೆಂಟ್. ನಮ್ಮ ತಂದೆ ತಾಯಿಗೂ ಕೂಡ ಊರಿಗೆ ಕಳಿಸ್ಕೊಟ್ಟೆ, ಉಪಯೋಗಿಸಿ ನೋಡಿ, ನಿಮಗೂ ಏನಾದರೂ ಆರೋಗ್ಯ ಸುಧಾರಣೆ ಆಗ್ಬೋದು ಅಂತ ಹೇಳಿದೆ. ಅವರು ಕೂಡ ಕೆಲವೇ ದಿನಗಳಲ್ಲಿ ಬಹಳಷ್ಟು ಒಳ್ಳೆಯ ಪಾಸಿಟಿವ್ ರಿಸಲ್ಟ್ ಬಂತು ಅಂತೇಳಿ ಹೇಳಿದರು. ಈ ಶುಗರ್ ಜಾಸ್ತಿ ಸ್ಪೈಕಪ್ ಆಗ್ತಿಲ್ಲ ಅಂತ ಹೇಳಿದರು. ಇಲ್ಲ ಇನ್ಯಾವುದೋ ನಿಶಕ್ತಿ, ಸುಸ್ತು ಎಲ್ಲ ಕಡಿಮೆ ಆಗಿದೆ ಅಂತ ಹೇಳಿದರು. ಬಹಳಷ್ಟು ಅವರಿಗೂ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು, ಅದು ಕೂಡ ಕಡಿಮೆ ಆಯಿತು ಅಂತ ಹೇಳಿದರು. ಸಣ್ಣದಾಗಿ ಒಂದು ಗೃಹೋದ್ಯಮದ ಥರ ಸ್ಟಾರ್ಟ್ ಮಾಡಿದ್ವಿ. ಆದರೆ ಇವತ್ತಿಗೆ ಇದೊಂದು ಇಷ್ಟು ದೊಡ್ಡ ರೂಪ, ಇಷ್ಟು ದೊಡ್ಡ ಒಂದು ಸಂಸ್ಥೆಯಾಗಿ, ಮಿಲ್ಲೆಕ್ಸ್ ಅನ್ನೋ ದೊಡ್ಡ ಬ್ರ್ಯಾಂಡ್ ಆಗಿ, ಅದರೊಳಗೂ ನಮ್ಮ ಈ ಮಿಲ್ಲೆಕ್ಸ್ ಚೂರ್ಣಂ ಅಂತಕ್ಕಂಥದ್ದು ಸಖತ್ ಫೇಮಸ್ ಆಗಿಬಿಟ್ಟಿದೆ. ಇದರಲ್ಲಿ ನಾವು 9 ಸಿರಿಧಾನ್ಯಗಳು ಮತ್ತೆ ಇತರೆ ಮೊಳಕೆ ಕಟ್ಟಿದ ಕಾಳುಗಳ ಜೊತೆಗೆ ಡ್ರೈ ಫ್ರೂಟ್ಸ್ ಮತ್ತೆ ಒಮೆಗಾ 3 ಫ್ಯಾಟಿ ಆಸಿಡ್ ಕಂಟೆಂಟ್ ಜಾಸ್ತಿ ಇರ್ತಕ್ಕಂಥ ಕುಂಬಳಕಾಯಿ ಬೀಜ, ಕಲ್ಲಂಗಡಿ ಬೀಜ, ಮಕಾನಾ ಸೀಡ್ಸ್ ಗೊತ್ತಿರಬಹುದು, ಲೋಟಸ್ ಸೀಡ್ಸ್ ಅಂತ ಹೇಳ್ತಾರೆ. ಅದನ್ನ ಸಿರಿಧಾನ್ಯಗಳು ಅಂತ ಬಂದ್ರೆ ನವಣೆ, ಕೊರಲೆ, ಅರಕ, ಸಾಮೆ, ಉದಲು, ಬಿಳಿಜೋಳ, ಸಜ್ಜೆ, ರಾಗಿ ಇವನ್ನೆಲ್ಲ ಯೂಸ್ ಮಾಡಿದ್ವಿ. ಜೊತೆಗೆ ಇದರಲ್ಲಿ ಆರೋಗ್ಯ ಅಮೃತ ಚೂರ್ಣ ಅಂತ ಒಂದಿರುತ್ತೆ. 18 ವಿಶೇಷ ಗಿಡಮೂಲಿಕೆಗಳು, ಅಶ್ವಗಂಧ, ಶತಾವರಿ, ಈ ತರ 18 ಗಿಡಮೂಲಿಕೆಗಳನ್ನ ಹಾಕಿ ಒಳ್ಳೆ ಫಾರ್ಮುಲೇಷನ್ ಇಂದ ಮಾಡಿರುವಂತ ಒಂದು ಆರೋಗ್ಯ ಅಮೃತ ಚೂರ್ಣ. ಅದೆರಡನ್ನೂ ಮಿಕ್ಸ್ ಮಾಡಿ ಗಂಜಿ ರೂಪದಲ್ಲಿ ಕುಡಿಯುವಂಥದ್ದು. ಇದು ಔಷಧಿ ಅಲ್ಲ, ಇದು ಉತ್ತಮವಾದ ಆಹಾರ ಅಂತ ಹೇಳ್ತೀನಿ ನಾನು. ಒಂದು ನಾಡ್ನುಡಿ ಇದೆ, ಉತ್ತಮವಾದ ಆಹಾರವೇ ನಿಜವಾದ ಔಷಧಿ ಅಂತ.
ಹಾಗೆ ಉತ್ತಮವಾದ ಆಹಾರವನ್ನು ನಾವು ತಯಾರು ಮಾಡಿದ್ದೀವಿ, ಅದು ಔಷಧಿ ರೀತಿಯಾಗಿ ಕೆಲಸ ಮಾಡ್ತಾ ಇದೆ. ಮೈ ಕೈಯೆಲ್ಲೂ ನಡಿಲಿಕ್ಕೆಲ್ಲ ಆಗ್ತಾ ಇರಲಿಲ್ಲ, ಕೂಡ್ಲಿಕ್ಕಾಗಲ್ಲ, ಏಳ್ಲಿಕ್ಕಾಗಲ್ಲ, ತುಂಬಾ ತೊಂದರೆಗಳೆಲ್ಲ ಅನುಭವಿಸಿದೆ. ಮಿಲೆಕ್ಸ್ ಅನ್ನೋದೊಂದು ಇದೆ, ಅದನ್ನ ತಗೊಳ್ಳಿ, ಅದರಿಂದ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ತಗೊಂಡಾಗ ಏನಾಯ್ತು ಅಂದ್ರೆ ಬರ್ತಾ ದಿನ ದಿನಕ್ಕೂ ಒಂಥರ ಉಲ್ಲಾಸ ಬಂತು, ಬಹಳ ಚೆನ್ನಾಗಾಯ್ತು. ನಂಗೆ ಇದರಿಂದ ತುಂಬಾ ಅನುಕೂಲತೆ ಅಂತ ಕಾಣ್ತು. ಆದ್ರೆ ಈ ಚೂರ್ಣ ಅನ್ನೋದನ್ನು ತಗೊಂಡ ಮೇಲೆ ನನಗೆ ಕೆಮ್ಮ, ಶೀತ, ವಾತ, ನೆಗಡಿ, ಮೈಕೈ ನೋವು, ಗ್ಯಾಸ್ಟ್ರಿಕ್, ಎಸಿಡಿಟಿ ಇದೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಕಾಯಿಲೆಗಳು ನನಗೆ ಗುಣ ಆದಂಗೆ ಕಾಣ್ದೆ. ಚೆನ್ನಾಗಿ ನನಗೆ ಇದರಿಂದ ಅನುಕೂಲತೆಗಳು. ಇನ್ನು ಈ ಮದರ್ ರೂಟ್ ಬಗ್ಗೆ ಹೇಳೋದಾದ್ರೆ ಈಗ ನನಗೆ ತುಂಬಾ ಕನೆಕ್ಟ್ ಆಗುವಂತ ಯೂಶಲಿ ಗೊತ್ತಿರುತ್ತೆ, ನಾವೇ ಅದನ್ನ ಮೊಳಕೆ ಬರಿಸಿ ಅದನ್ನ ಒಣಗಿಸಿ ಮಿಲ್ಲಿಗೆ ಹಾಕ್ಸಿ ಅದ್ರಲ್ಲಿ ಒಂದು ಧಾನ್ಯ ಸಿಗುತ್ತೆ, ಒಂದು ಧಾನ್ಯ ಸಿಗತ್ತೆ ಅಂತದ್ರಲ್ಲಿ ಎಲ್ಲದನ್ನ ಸುಮಾರು ಉತ್ತಮವಾದಂತಹ ಧಾನ್ಯಗಳನ್ನ ಬೆರೆಸಿ ಮಾಡಿರುವಂತಹ ಈ ಒಂದು ಮದರ್ ರೂಟ್ ಏನಿದೆ ಮಿಲೆಕ್ಸ್, ಐ ಥಿಂಕ್ ನನಗಿದು ಸಖತ್ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಎಲ್ಲಾ ತಾಯಂದಿರು ದಯವಿಟ್ಟು ಅವ್ರ ಮಕ್ಕಳಿಗೆ 2 ವರ್ಷದ ತನಕ ಎದೆ ಹಾಲನ್ನ ಕೊಡಿ. ಎದೆ ಹಾಲಿನ ಜೊತೆಗೆ 6 ತಿಂಗಳ ಆದ್ಮೇಲೆ ಈ ಮದರ್ ರೂಟ್ ಅನ್ನ ಕೊಡ್ತಾ ಬನ್ನಿ. ಏನಕ್ಕೆ ಮದರ್ ರೂಟ್ ಅನ್ನೇ ಕೊಡಬೇಕು ಅಂತ ಹೇಳಿದ್ರೆ ಇದರಲ್ಲಿ ಯಾವುದೇ ತರ ಆಡೆಡ್ ಶುಗರ್ ಇಲ್ಲ, ಕೆಮಿಕಲ್ಸ್ ಇಲ್ಲ, ಆಮೇಲೆ ಅಡಿಕ್ಟಿವ್ಸ್ ಇಲ್ಲ. ಇದು 100% ನ್ಯಾಚುರಲ್ ಆಗಿದೆ. ಮತ್ತೆ ಇದರಲ್ಲಿ ನಾವು ಏನೇನು ಯೂಸ್ ಮಾಡಿದೀವಿ ಅಂತಂದ್ರೆ ಕೆಂಪು ಅಕ್ಕಿ ಆಗಿರಬಹುದು, ಅಥವಾ ತೂರ್ ದಾಲ್ ಆಗಿರಬಹುದು, ಹೆಸರು ಕಾಳು, ರಾಗಿ, ಮತ್ತೆ ಕೆಲವೊಂದು ಡ್ರೈ ಫ್ರೂಟ್ಸ್ಗಳನ್ನು ಯೂಸ್ ಮಾಡಿದ್ದೀವಿ. ಇದು ಏನಾಗುತ್ತೆ ಅಂತಂದ್ರೆ ಮಕ್ಕಳಿಗೆ ಮೊದಲನೇದಾಗಿ ಮೆದುಳಿನ ಬೆಳವಣಿಗೆ ತುಂಬಾ ಚೆನ್ನಾಗಾಗತ್ತೆ, ದಿನವಿಡೀ ಆಕ್ಟಿವ್ ಆಗಿ ಇರ್ತಾರೆ, ಇಮ್ಯುನಿಟಿ ಸಿಸ್ಟಮ್ ತುಂಬಾ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಸೂಪರ್ ಹೆಸರು, ಅದಕ್ಕೆ ಮದರ್ ರೂಟ್. ಒಂದು ಒಳ್ಳೆ ಹೆಸರು ಕೂಡ ಸಿಕ್ತು ನನಗೆ. ಮಿಲೆಕ್ಸ್ ಅಲ್ಲಿ ಈ ಪ್ರಾಡಕ್ಟ್ಸ್ ಗಳನ್ನ ಹೊರತುಪಡಿಸಿ ಇನ್ನು ಯಾವ್ಯಾವ ಪ್ರಾಡಕ್ಟ್ಸ್ ನ ನೀವು ಮಾರುಕಟ್ಟೆಯಲ್ಲಿ ಬಿಟ್ಟಿದ್ದೀರಾ? ನನಗೆ ಆಕ್ಚುಲಿ ಔಟ್ ಆಫ್ ವೆರಿ ಕ್ಯೂರಿಯಾಸಿಟಿ ನಾನು ಕೇಳ್ತಾ ಇದ್ದೀನಿ. ಹಾಗೆ ಮುಂದಿನ ಉದ್ದೇಶಗಳೇನು ಅಂತ. ಖಂಡಿತ ಇನ್ನೂ 5 ಡಿಫ್ರೆಂಟ್ ಪ್ರಾಡಕ್ಟ್ಸ್ಗಳಿದ್ದಾವೆ. ನಾವು ಸಿಟಿ ಬಿಟ್ಟು ಹಳ್ಳಿಗೆ ಬಂದ್ರು ಸಿಟಿ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇನ್ಸ್ಟಂಟ್ ಪ್ರಾಡಕ್ಟ್ಗಳನ್ನು ಬಿಟ್ವಿ. ಸೂಪರ್. ರವೆ ಇಡ್ಲಿ ಇರ್ಬೋದು, ರಾಗಿ ಇಡ್ಲಿ, ಸಿರಿಧಾನ್ಯದ ದೋಸೆ, ಸಿರಿಧಾನ್ಯದ ಉಪ್ಪಿಟ್ಟು, ಈ ರೀತಿಯಾಗಿ 5 ಡಿಫ್ರೆಂಟ್ ಪ್ರಾಡಕ್ಟ್ಸ್ ಗಳನ್ನ ಗಂಜಿ ಕುಡ್ದು ಬೇಜಾರಾಗಿದ್ರೆ ನೀವು ಇಡ್ಲಿ ದೋಸೆ ಎಲ್ಲ ತಿನ್ನಿ. ಯಾವ್ದಾದ್ರು ರೂಪದಲ್ಲಿ ಸಿರಿಧಾನ್ಯ ಪ್ರತಿನಿತ್ಯ ದೇಹಕ್ಕೆ ಸೇರ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ 5 ಪ್ರಾಡಕ್ಟ್ ಗಳನ್ನ ಬಿಟ್ವಿ. ಈಗ ಒಂದ್ ಮಾಡಿ ತರಿಸಬಹುದಾ ಅಂತ ಪಟ್ ಅಂತ ಮಾಡಿ ಖಂಡಿತ ತರಿಸಿ. ನನಗೆ 10 ತಿಂಗಳು ಮಗು ಇದೆ. ಡಾಕ್ಟರ್ ನನಗೆ ಕೆಂಪಕ್ಕಿ, ರಾಗಿ, ಬಾದಾಮಿ, ಗೋಡಂಬಿ ಇವೆಲ್ಲ ಹುರಿದ್ಬಿಟ್ಟು ಸರಿ ರೂಪದಲ್ಲಿ ಮಾಡಿ ತಿನ್ಸಕ್ ಹೇಳಿದ್ರು. ಆದ್ರೆ ನನ್ನ ಮಗು ಅಷ್ಟು ಇಷ್ಟಪಟ್ಟು ತಿನ್ಲಿಲ್ಲ. ಮಿಲೆಕ್ಸ್ ಮದರ್ ರೂಟ್ನ ತಿನ್ಸಕ್ ಸ್ಟಾರ್ಟ್ ಮಾಡಿದಾಗ್ಲಿಂದ ನನ್ನ ಮಗು ತುಂಬಾ ಆಕ್ಟಿವ್ ಆಗಿದೆ, ಚೆನ್ನಾಗಿ ನಿದ್ದೆ ಮಾಡುತ್ತೆ, ಸೊ ಹಠ ಮಾಡಲ್ಲ, ತುಂಬಾ ಲವಲವಿಕೆಯಿಂದ ಇರುತ್ತೆ. ಹಾಗಾಗಿ ನನಗೆ ತುಂಬಾ ಖುಷಿಯಾಗಿದೆ. ಹೌದು, ಇದು ಲಾಸ್ಟ್ ಸ್ಟೆಪ್ ಕಂಪ್ಲೀಟ್. ಇದು ಬಾಕ್ಸ್ ಆಗಿ ಇನ್ನು ಮುಂದೆ ಹೋಗುತ್ತೆ ಅಷ್ಟೇ. ನಾವು ಒಂದು ಬಾಕ್ಸ್ ಮಾಡೋಣ. ಕೊಡಿ ಇವ್ರಿಗೆ. ಎಲ್ಲಿ ಇಡ್ಲಿ? ಇದು ನಮ್ಮ ಸಿರಿಧಾನ್ಯದ ರವೆ ಇಡ್ಲಿ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ನೋಡೋದಕ್ಕೆ ಮುದ್ದಾಗಿದೆ. ಯಾವ ಕಾರಣಕ್ಕೂ ಇದಕ್ಕೆ ಸಿರಿಧಾನ್ಯ ಹಾಕಿದೆ ಅನ್ನೋದು ಗೊತ್ತೂ ಆಗೋದಿಲ್ಲ, ನಿಜವಾಗ್ಲೂ ಗೊತ್ತಾಗ್ತಿಲ್ಲ, ಅಷ್ಟು ರುಚಿಕರವಾಗಿರುತ್ತೆ. ನಿಮ್ಗೆ ತಿಂತ ಇಡೀ ಗೋಡಂಬಿ ಕೂಡ ಸಿಗತ್ತೆ. ಹೌದು, ಗೋಡಂಬಿ ಸಿಗ್ತಾ ಇದೆ, ಎಲ್ಲ ಒಗ್ಗರಣೆ ಎಲ್ಲದೂ ಇರುತ್ತೆ. ಒಗ್ಗರಣೆ ಹಾಕಿರ್ತೀವಿ, ಕಡಲೆಬೇಳೆ, ಸಾಸಿವೆ ಸಿಗ್ತಾ ಇದೆ, ಕಡಲೆಬೇಳೆ ಸಿಗ್ತಾ ಇದೆ. ಮನೇಲಿ 15 ನಿಮಿಷದಲ್ಲಿ ಮಾಡ್ಕೋಬಹುದು. ಅಂದ್ರೆ ನನ್ಗೊಂದು 10 ಪ್ಯಾಕೆಟ್ ಕೊಡಿ. ಖಂಡಿತ. ಒಂದ್ ರೀತಿ ಮಿಲೆಕ್ಸ್ ಅಂದ ತಕ್ಷಣ ನನಗೆ ಆಲ್ ರೌಂಡರ್ ಅಂತ ಅನಿಸ್ತಾ ಇದೆ. ಅಂದ್ರೆ ಆರೋಗ್ಯಕ್ಕೂ ಒಳ್ಳೇದು, ಬಾಯಿಗೂ ರುಚಿ, ಬಾಯಿಗೂ ಸಿಹಿ ಇರಬೇಕು, ಹೊಟ್ಟೆಗೂ ಸಿಹಿ ಇರಬೇಕು. ಏನೋ ಆಗ್ಲೇ ಒಂದು ಬ್ಯೂಟಿಫುಲ್ ಸೇಯಿಂಗ್ ಹೇಳ್ತಾ ಇದ್ರಿ ನೀವು, ಅದರಕ್ಕೂ ಸಿಹಿ ಉದರಕ್ಕೂ ಸಿಹಿ. ಅದನ್ನ ಒಂಥರ ನೀವು ಟ್ಯಾಗ್ಲೈನ್ ಮಾಡ್ಕೋಬಹುದು, ಮಿಲೆಕ್ಸ್ ಅದರಕ್ಕೂ ಸಿಹಿ ಉದರಕ್ಕೂ ಸಿಹಿ ಅಂತ. ಮಿಲೆಕ್ಸ್ ಅನ್ನುವಂತ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಎಲ್ರಿಗೂ ರೀಚ್ ಆಗ್ಬೇಕು. ಯಾಕಂದ್ರೆ ಇಂತಹ ನಮ್ಮತನ ಇರುವಂತದ್ದು, ನಮ್ಮ ಸೊಗಡು ಇರುವಂತಹ ಪ್ರಾಡಕ್ಟ್ಗಳಿಂದ ನಮ್ಮ ಆರೋಗ್ಯಕ್ಕೂ ಒಂದು ಸಹಾಯಕ, ಹಾಗೇನೆ ನಮ್ಮ ಲೈಫ್ ಸ್ಟೈಲ್ ಇಂದ ಬರ್ತಕ್ಕಂಥ ಸಾಕಷ್ಟು ತೊಂದರೆಗಳಿಗೆ ಒಂದು ಬ್ಯೂಟಿಫುಲ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ ಈ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ನನಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ, ನನ್ನ ಕೈಗಿದ್ದಕ್ಕೆ. ಬರಿಗೈಯಲ್ಲಿ ಬಂದೆ ಈ ಒಂದು ಆರೋಗ್ಯ ಸೂತ್ರವನ್ನ ಇಟ್ಟು ನನ್ನ ಕಳಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮಿಲೆಕ್ಸ್ ತಂಡಕ್ಕೆ, ಹಾಗೇನೆ ಅನಿಲ್ ಹಾಗೂ ಮಧುರಾ ಅವರಿಗೆ. ಅಫ್ಕೋರ್ಸ್ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಆಹಾರವೇ ಔಷಧಿ ಅಂತ ಹೇಳ್ತೀವಿ. ಹಾಗೆಯೇ ನಮ್ಮ ಜೀವನ ಶೈಲಿಯಿಂದ ಬಹಳಷ್ಟು ಆರೋಗ್ಯ ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇರ್ತೀವಿ. ಸೊ ಅದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂತ ಹೇಳ್ಬೋದು ಸಿರಿಧಾನ್ಯ ಹಾಗೂ ಗಿಡಮೂಲಿಕೆಗಳು, ಈ ಎರಡರ ಒಂದು ಬ್ಯೂಟಿಫುಲ್ ಮಿಶ್ರಣ ಈ ಒಂದು ಮಿಲೆಕ್ಸ್ ಚೂರ್ಣ. ಸೊ ನನಗೆ ವೈಯಕ್ತಿಕವಾಗಿ ಈ ಮಿಲೆಕ್ಸ್ ಚೂರ್ಣ ಬಹಳಷ್ಟು ಪ್ರಯೋಜನಕಾರಿಯಾಗಿದೆ. ಸೊ ನೀವು ಕೂಡ ಬಳಸಿ. ಥ್ಯಾಂಕ್ಸ್ ಟು ಮಿಲೆಕ್ಸ್ ಟೀಮ್ ಒನ್ಸ್ ಅಗೇನ್.